ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಸ್ಪೆಷಲ್ ಇಡ್ಲಿ ರಸಮ್ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಈಸಿಯಾಗಿ ಮಾಡ್ಕೊಬೋದು. ಅದು ಹೇಗೆ ಮಾಡೋದು, ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಕೆಂಪು ತೊಗರಿಬೇಳೆ 1 ಕಪ್ಪು, 1 ಟೊಮೆಟೊ, 1 ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ, ಬ್ಯಾಡಗಿ ಮೆಣಸಿನ್ಕಾಯಿ ಸ್ವಲ್ಪ, ಅರಿಶಿನ, ಎಣ್ಣೆ, 2 ಲೋಟ ನೀರು ಮತ್ತು ರಸಮ್ ಪೌಡರ್ 2 ಟೇಬಲ್ ಸ್ಪೂನು, ಸ್ವಲ್ಪ ಹುಣಸೆ ಹಣ್ಣಿನ ರಸ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ತುಪ್ಪ, ಸಾಸಿವೆ, ಇಂಗು ಎಲ್ಲ ರೆಡಿ ಇದೆ. ಮೊದಲಿಗೆ ಕುಕ್ಕರ್ ತೆಗೆದುಕೊಂಡು ತೊಗರಿಬೇಳೆ ಹಾಕಿ, ಕೆಂಪು ತೊಗರಿಬೇಳೆ ಹಾಕಿ 2 ರಿಂದ 3 ಸಲ ನೀಟಾಗಿ ತೊಳೆದುಕೊಂಡು ನಂತರ ಅದಕ್ಕೆ 2 ಲೋಟ ನೀರನ್ನು ಹಾಕಿ, 2 ಲೋಟ ನೀರನ್ನು ಹಾಕಿದ ನಂತರ ಟೊಮೆಟೊ, ಈರುಳ್ಳಿ, ನಂತರ 2 ಬ್ಯಾಡಗಿ ಮೆಣಸಿನ್ಕಾಯಿ ಕಲ್ಲರ್ಗೋಸ್ಕರ, ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಅರಿಶಿನ, ಬೇಳೆ ಬೇಗ ಚೆನ್ನಾಗಿ ಬೇಯಲು ಸ್ವಲ್ಪ ಎಣ್ಣೆ ಹಾಕಿ ಒಲೆ ಹಚ್ಚಿ ಕುಕ್ಕರನ್ನು ಇಡಿ. ನಂತರ ಕ್ಯಾಪನ್ನು ಮುಚ್ಚಿ 2 ರಿಂದ 3 ವಿಸಿಲ್ ಕೂಗಿಸಿ. ಆಗ ಸಾಫ್ಟಾಗಿ ನೀಟಾಗಿ ಬೆಂದಿದೆ. ಈಗ ಆರಲು ಬಿಟ್ಟು ಮಿಕ್ಸಿ ಜಾರಿಗೆ ಹಾಕಿ ಈ ಥರ ನುಣ್ಣಗೆ ಬೇಯಿಸಿಕೊಳ್ಳಿ. ಮತ್ತು ಅದೇ ಕುಕ್ಕರ್ಗೆ ರುಬ್ಬಿದ ಪೇಸ್ಟನ್ನು ಹಾಕಿ ಮತ್ತು ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಕುಕ್ಕರ್ಗೆ ಹಾಕಿ ತೆಳ್ಳಗೆ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಜಾಸ್ತಿ ತಿಕ್ಕಿರಬಾರ್ದು, ಮೀಡಿಯಮ್ ಆಗಿರಬೇಕು. ನಂತರ ಒಲೆ ಹಚ್ಚಿ ಕುಕ್ಕರನ್ನು ಇಡಿ. ರಸಮ್ ಕಾಯಬೇಕಲ್ವ. ಈಗ ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸಿ. ಅದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ರಸಮ್ ಪೌಡರ್ ಇದೆಯಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ರಸಕ್ಕೆ ಹಾಕಿ. ಅದು 2 ನಿಮಿಷಗಳ ಕುದ್ದ ನಂತರ ಹುಣಸೆ ಹಣ್ಣಿನ ರಸ ಹಾಕಿ ಅದನ್ನು ಸಹ 3 ನಿಮಿಷಗಳ ಕಾಲ ಕುದಿಸ್ಬೇಕು. ನಂತರ ಒಗ್ಗರಣೆಗೆ ಒಂದು ಸೌಟಿಗೆ ತುಪ್ಪವನ್ನು ಹಾಕಿ. ತುಪ್ಪ ಹಾಕೋದ್ರಿಂದ ರಸ ತುಂಬಾ ಚೆನ್ನಾಗಿರುತ್ತೆ ಒಗ್ಗರಣೆ. ಮತ್ತು ತುಪ್ಪ ಕಾದ ನಂತರ ಸಾಸಿವೆಯನ್ನು ಹಾಕಿ, ಸಾಸಿವೆ ಸಿಡಿದ ನಂತರ ಸ್ವಲ್ಪ ಹಿಂಗನ್ನು ಹಾಕಿ, ಹಿಂಗು ಎಲ್ಲ ಹಾಕಿ ಈಗ ಈ ಒಗ್ಗರಣೆ ಎತ್ತಿ ರಸಕ್ಕೆ ಈಗ ಒಂದು ತಟ್ಟೆಯನ್ನು ಮುಚ್ಚಿ ಹಾಕಿ. ಆಗ ಬೇರೆ ಕಡೆ ಸಿಡಿಯಲ್ಲ. ನೋಡಿ, ತುಂಬಾ ರುಚಿಯಾಗಿರುತ್ತೆ. ಇಡ್ಲಿಗಂತೂ ಮತ್ತು ರವೆ ಇಡ್ಲಿಗೆ, ತಟ್ಟೆ ಇಡ್ಲಿಗಾಗಲಿ ತುಂಬಾ ಚೆನ್ನಾಗಿರುತ್ತೆ. ರೈಸ್ಗೂ ಸಹ ತುಂಬಾ ಚೆನ್ನಾಗಿರುತ್ತೆ. ಇದು ಒಮ್ಮೆ ಟ್ರೈ ಮಾಡಿ. ಈಗ ಅಲಂಕಾರಕ್ಕೆ ರುಚಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ. ಆಗ ರೆಡಿಯಾಗೋದು ಬಿಸಿ ಬಿಸಿ ಇಡ್ಲಿ ಸಾಂಬಾರು. ಇಡ್ಲಿ ತಿನ್ಕೊಳ್ಳಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.